ನಮಸ್ಕಾರ. ಇವತ್ತು ವೆಜಿಟೇಬಲ್ ಕಡಾಯಿ ಮಾಡುವ ವಿಧಾನವನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ವೆಜಿಟೇಬಲ್ಸು ಈ ಥರ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಹುರುಳಿಕಾಯಿ, ಕ್ಯಾರೆಟು, 1 ಕಪ್ ಪೀಸು, ಮತ್ತು ಪೊಟ್ಯಾಟೊ, ಮತ್ತು 1-2 ಕ್ಯಾಪ್ಸಿಕಮ್ಮು, ಆನಿಯನ್ನು, ಮತ್ತು ಇಲ್ಲಿ ಒಂದು ಕ್ರೀಮು, ಅರ್ಧ ಕಪ್ ಕ್ರೀಮು, ಮತ್ತು ಇಲ್ಲಿ ಒಂದು 10 ಕ್ಯಾಶ್ಯೂ ನಟ್ಸು, ಮತ್ತೊಂಚೂರು 1/4 ಕಪ್ಪು ಕೋಕೋನಟ್ ಗ್ರೇಟಿಂಗ್ಸು, ಕಾಯಿ ತುರಿ, ಮತ್ತು ಇದು ಪನ್ನೀರ್ನು ಕೂಡ ಲೆಂತ್ ವೈಸ್ ಕಟ್ ಮಾಡ್ಕೊಂಡು 200 ಗ್ರಾಮ್ ತೊಗೊಂಡಿದ್ದೀನಿ. 2 ಟೊಮೆಟೊನ ಪ್ಯೂರಿ ಅಂದರೆ ಮಿಕ್ಸಿಗೆ ಹಾಕ್ಕೊಂಡು ಸೋಸ್ಕೊಂಡು ಪ್ಯೂರಿ ಇಟ್ಟಿದ್ದೀನಿ. ಮತ್ತು ಬೇಕಾಗುವಂಥದ್ದು ಆಯಿಲು, ಮತ್ತು ಜೀರಿಗೆ, ಅರಿಶಿನ, ಇಲ್ಲಿ ಅಚ್ಕಾರದ ಪುಡಿ 1 ಸ್ಪೂನು, ಜೀರಾ ಪೌಡರು, ಧನಿಯಾ ಪೌಡ್ರು, ಒಂಚೂರು ಗರಂ ಮಸಾಲ, ಇಷ್ಟನ್ನು ಇಟ್ಕೊಂಡಿದ್ದೀನಿ. ಇದನ್ನು ಕೂಡ ಒಂದು ಮಿಕ್ಸಿಲಿ ಕೋರಸಾಗಿ ಗ್ರೈಂಡ್ ಮಾಡ್ಕೊಂಬಿಡ್ಬೇಕು. ಅದಾದ ನಂತರ ಒಗ್ಗರಣೆನ ಯಾವ ರೀತಿ ಮಾಡ್ಕೊಳ್ಳೋದು ತೋರಿಸ್ತೀನಿ. ಸೊ ಒಂದು ಸಣ್ಣ ಕುಕ್ಕರು ಕಾಯಕ್ಕಿಟ್ಟಿದ್ದೀನಿ. ಇಲ್ಲಿ ಒಂದು 1/4 ಕಪ್ಪು ಎಣ್ಣೆ ಹಾಕಿದ್ದೀನಿ. ಅದಾದ ನಂತರ ಸ್ವಲ್ಪ ಜೀರಿಗೆ ಹಾಕಿ, ಆಮೇಲೆ ಮೊದಲೇ ತಿಳಿಸ್ದಂಗೆ ಆನಿಯನ್ನು ಫ್ರೈ ಮಾಡೋಕ್ಕೆ ಹಾಕಿದ್ದೀನಿ. ಮತ್ತು ಕ್ಯಾಪ್ಸಿಕಮ್ ಕೂಡ ಸ್ವಲ್ಪ ಆಗಲಿ ಇದೆ, ಆಗ್ತಾಯಿದೆ. ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಹಾಕಿದ್ದೀನಿ, ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟು, ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟು ಆಗುವಾಗ ನೀವು ಅದಕ್ಕೆ 1 ಸ್ಪೂನು ಸಕ್ಕರೆ ಕೂಡ ಹಾಕಿ, ಒಂದು ಸ್ಪೂನ್ ಹಾಕ್ಬೋದು. ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತಿದ್ದು, ನಾನು ಚಪಾತಿ ಎಲ್ಲದಕ್ಕೂ ಚೆನ್ನಾಗಿ ಹೋಗುತ್ತಿದ್ದು, ರೈಸ್ಗೂ ಕೂಡ ಚೆನ್ನಾಗಿರುತ್ತೆ. ಮತ್ತು ತಿಳಿಸ್ದಂಗೆ ನಾನು ಇಲ್ಲಿ ಟೊಮೆಟೊ ಪ್ಯೂರಿ ಮಾಡಿ ಇಟ್ಕೊಂಡಿದ್ದೀನಿ. ಟೊಮೆಟೊ ಪ್ಯೂರಿ ನಾನು 2 ಟೊಮೆಟೊದಲ್ಲಿ ಪ್ಯೂರಿ ಮಾಡಿದ್ದೀನಿ. ಇದು ಚೆನ್ನಾಗಿ ಸ್ವಲ್ಪ ಆಗಬೇಕು. ಇದು ಚೆನ್ನಾಗಿ ಆಗುವಷ್ಟು ಇವಾಗನ್ನು ಹೀಗೆ ಬಾಡಿಸಿ, ಇಲ್ಲೇ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ವೆಜಿಟೇಬಲ್ ಕಡಾಯಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಇಲ್ಲೇ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಕುದಿ ಬರೋವರೆಗೂ ಇದನ್ನು ಮಾಡ್ಕೋಬೇಕು. ಕುದಿ ಬರಬೇಕು, ಅವಾಗ ಸ್ವಲ್ಪ ಈ ಟೊಮೆಟೊ ಪ್ಯೂರಿ ಮಾಡಿರ್ತೀವಲ್ಲ ಅದು ಹಸಿರು ವಾಸನೆ ಹೋಗಿರುತ್ತೆ. ಮತ್ತು ಇದು ಕುದಿಯೋವಾಗ ಮಿಕ್ಕಿದ್ದು ವೆಜಿಟೇಬಲ್ಸು ಹಾಕಬೇಕು. ನೋಡಿ ಹೀಗೆ ಕುದೀತಾ ಇದೆ. ಇದಕ್ಕೆ ಕೂಡ ನಾವು ಮೊದಲೇ ತಿಳಿಸ್ದಂಗೆ ಅಚ್ಕಾರದ ಪುಡಿ, 1/4 ಟೀ ಸ್ಪೂನ್ ಗರಂ ಮಸಾಲ, 1 ಟೀ ಸ್ಪೂನ್ ಜೀರಾ ಪೌಡರ್, ಧನಿಯಾ ಪೌಡರ್ ಎಲ್ಲ ಒಟ್ಟಿಗೆ ಇಟ್ಕೊಂಡಿದ್ದೀನಿ. ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ. ಈ ಥರ ಚೆನ್ನಾಗಿ ಕುದಿಬೇಕು. ಅದಾದಮೇಲೆ ಈ ಮಸಾಲೆನ ಹಾಕ್ತಾಯಿದ್ದೀನಿ. ನೋಡಿ ಚೆನ್ನಾಗಿ ಈ ಥರ ಮಸಾಲ ಇದರಲ್ಲೇ ಬಾಡಬೇಕು, ಆವಾಗಲೇ ಅದು ರುಚಿ ಬರೋದು. ಈಗ ಉಪ್ಪು, ಸಕ್ಕರೆ ಹಾಕಿದ್ದೀನಿ, ಮಸಾಲ ಪೌಡ್ರು ಹಾಕಿದ್ದೀನಿ. ನೋಡಿ ಇದೆಲ್ಲ ಈ ಥರ ಬಾಡಿಸಿದ್ಮೇಲೆ ಆಮೇಲೆ ತರಕಾರಿಗಳನ್ನ ಹಾಕೋಣ. ತರಕಾರಿನೂ ಸ್ವಲ್ಪ ಎಣ್ಣೆ ಇದರಲ್ಲೇ ಹಾಗೆ ಬಾಡಿಸೋಣ. ಬಾಡಿಸಾದ್ಮೇಲೆ ನೀರು ಇದು ಹಾಕೋಣ. ನೋಡಿ ನಾನು ಮೊದಲೇ ತಿಳಿಸ್ದಂಗೆ ಉದ್ದುದ್ದ ಹಚ್ಕೊಂಡಿದ್ದೀನಿ. ಹುರುಳಿಕಾಯಿ, ಕ್ಯಾರೆಟು, ಜೀರಾ ರೈಸ್ ಮಾಡಿಕೊಂಡು ಅದ್ರ ಜೊತೆ ಇದನ್ನು ಹಾಕ್ಕೊಂಡು ಚೆನ್ನಾಗಿರುತ್ತೆ. ಇಲ್ಲ ಚಪಾತಿ, ನಾನ್, ರೋಟಿ ಎಲ್ಲದಕ್ಕೂ ಹಾಕ್ಬೋದು. ಮತ್ತು ಪೊಟ್ಯಾಟೋನ ಹಚ್ಕೊಂಡು ಸ್ವಲ್ಪ ನೀರಿಗೆ ಹಾಕಿಟ್ಟಿದ್ದೆ, ಇದರಲ್ಲಿ ಬಣ್ಣ ಬಂದುಬಿಡುತ್ತೆ. ಅದಕ್ಕೋಸ್ಕರ ನೋಡಿ ಪೊಟ್ಯಾಟೊ ಹಾಕಿದ್ದೀನಿ. 1 ಕಪ್ ಪೀಸು ಎಲ್ಲ ವೆಜಿಟೇಬಲ್ಸು ಹಾಕಿದ್ದೀನಿ. ಈಗ ಕುಕ್ಕರಲ್ಲೇ ಮಾಡಿಬಿಟ್ರೆ ಈಸಿ ಆಗುತ್ತೆ. 1 ವಿಷಲ್ ಬರೋ ಅಷ್ಟೊತ್ತಿಗೆ ಆಫ್ ಮಾಡಿಬಿಡಬೇಕು.
ಕಾಲಿಫ್ಲವರ್ ಇದ್ದರೆ ಕಾಲಿಫ್ಲವರು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನಾನಿಲ್ಲಿ ಪನ್ನೀರ್ ಹಾಕ್ತಾಯಿದ್ದೀನಿ. ಪನ್ನೀರ್ ಲಾಸ್ಟಲ್ಲಿ ಹಾಕೋದು. ಸ್ವಲ್ಪ ಎಣ್ಣೆಲಿ ಈ ರೀತಿ ಬಾಡಿಸ್ಕೊಳ್ಳಿ. ಹೀಗೆ ಎಣ್ಣೆಲಿ ಹೀಗೆ ಬಾಡಿಸಿದ್ಮೇಲೆ ಹೆಚ್ಚು ಕಡಿಮೆ ಬಾಡಿಸ್ತಾ ಇದ್ದೀನಿ. ಆಗಿದೆ. ಈಗ ಮೊದಲೇ ತಿಳಿಸ್ದಂಗೆ ಒಂದು 10 ಕ್ಯಾಶ್ಯೂ ನಟ್ಸು ಮತ್ತು ಒಂದು 1/4 ಕಪ್ಪು ಕೋಕೋನಟ್ ಹಾಕ್ಬಿಟ್ಟು ಗ್ರೈಂಡ್ ಮಾಡಿದ್ದೀನಿ. ಕೋರಸ್ಸಾಗಿ ಗ್ರೈಂಡ್ ಮಾಡಿ ಅದನ್ನು ಹಾಕಿ ಈ ಥರ ಕೋರಸ್ಸಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಒಂದು ವಿಷಿಲ್ ಬರೋಷ್ಟೊದಕ್ಕೆ ಆರಿಸ್ಬಿಡೋರಂತೆ. ಆಮೇಲೆ ಎಷ್ಟು ಬೇಕೋ ಅದು ಹಾಕ್ಕೋಬೋದು ನೀರನ್ನ. ನೋಡಿ, ಇದು ಹೇಳ್ದಂಗೆ ಅರ್ಧ ಕಪ್ಪು ಕ್ರೀಮ್, ಅಂಗಡಿದಾರು ಕ್ರೀಮ್ ತೊಗೊಳ್ಳಿ, ಇಲ್ಲ ಕೆನೆ ನೀವು ಸ್ಟೋರ್ ಮಾಡಿಕೊಂಡು ಅದನ್ನು ಮಿಕ್ಸಿಗೆ ಹಾಕ್ಕೊಂಡ್ರೆ ಈ ಥರ ಕ್ರೀಮ್ ಆಗುತ್ತೆ. ಅದನ್ನು ಹಾಕ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ನಿಮ್ಮ ಖಾರ ಎಷ್ಟು ಬೇಕೋ ನೋಡಿಕೊಂಡು ಖಾರ ಹಾಕ್ಕೊಳ್ಳಿ. ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿನೇ ಯೂಸ್ ಮಾಡಿ, ಆವಾಗ ಚೆನ್ನಾಗಿರುತ್ತೆ. ನೋಡಿ, ಈಗ ನಾನು ಸ್ವಲ್ಪ ನೀರು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಬಟರು ಇದ್ದರೆ ಬಟರ್ನೂ ಕೂಡ ಒಂದು 20 ಗ್ರಾಮ್ಸು ಬಟರ್ ಹಾಕ್ಕೊಳ್ಳಿ. ಒಂದು ವಿಜಿಲ್ ಬಂದಮೇಲೆ ಆಫ್ ಮಾಡಿಬಿಡೋರಂತೆ. ತುಂಬ ಚೆನ್ನಾಗಾಗುತ್ತೆ. ನೋಡಿ, ಇದು ವೆಜಿಟೇಬಲ್ ಕಡಾಯಿ. ಲಾಸ್ಟಲ್ಲಿ ಪನ್ನೀರ್ ಹಾಕ್ಕೊಳ್ಳಿ. ಕಾಲಿಫ್ಲವರ್ ಇದ್ದರೆ ಬರೀ ಕಾಲಿಫ್ಲವರ್ ಹಾಕ್ಕೊಳ್ಳಿ. ಇಲ್ಲಿ ನಾನು 200 ಗ್ರಾಮ್ಸು ಪನ್ನೀರ್ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಹೋಗುತ್ತೆ, ಅದಕ್ಕೋಸ್ಕರ ಪನ್ನೀರ್ ಹಾಕ್ತಾಯಿದ್ದೀನಿ. ಲಾಸ್ಟಲ್ಲಿ ಪನ್ನೀರ್ ಹಾಕಿ, ಅದು ಏನೋ ರಸ ಎಲ್ಲ ಇಟ್ಕೊಳ್ಳುತ್ತೆ, ಹಾಗಾಗಿ ತುಂಬ ಚೆನ್ನಾಗಾಗುತ್ತೆ. ಲಾಸ್ಟಲ್ಲಿ ಈ ರೀತಿ ಪನ್ನೀರ್ ಹಾಕಿ ನಿಮ್ಗೆ ನೀರು ಎಷ್ಟು ಬೇಕು ನೋಡ್ಕೊಳ್ಳಿ. ಈ ಥರ ಹಾಕಿ ಒಂದು 20 ಗ್ರಾಮ್ಸು ಬಟರ್ ಕೂಡ ಹಾಕ್ಬೋದು. ಇಲ್ಲ, ನಾನು ಬಟರ್ ಹಾಕ್ತಾಯಿಲ್ಲ, ಪನ್ನೀರೇ ಹಾಕಿದ್ದೀನಿ. ಒಂದು ವಿಜಿಲ್ ಬಂದಮೇಲೆ ತೆಗೆದುಬಿಟ್ಟು ಆಮೇಲೆ ನೀವು ಕೊರಿಯಾಂಡರ್ ಲೀವ್ಸ್ನ ಈ ಗಾರ್ನಿಷ್ ವಿತ್ ಕೊರಿಯಾಂಡರ್ ಲೀವ್ಸ್, ಕೊತ್ತಂಬರಿ ಸೊಪ್ಪನ್ನ ಆಮೇಲೆ ಲಾಸ್ಟಲ್ಲಿ ಹಾಕೋರಂತೆ. ನೋಡಿ, ಕಲರು ಕೂಡ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ವೆಜಿಟೇಬಲ್ ಕಡಾಯಿ ರೆಡಿ. ನೋಡಿ, ಒಂದು ವಿಜಿಲ್ ಬಂದಿದೆ. ಬಂದ ತಕ್ಷಣ ಆಫ್ ಮಾಡಿದ್ದೀನಿ. ಈ ಥರ ಅದು ಆಯಿಲ್ ಬಿಟ್ಕೊಂಡಿರಬೇಕು, ಆವಾಗಲೇ ಅದು ವೆಜ್ ಕಡಾಯಿ ಚೆನ್ನಾಗಿರುತ್ತೆ. ನೋಡಿ, ಎಷ್ಟು ಚೆನ್ನಾಗಾಗಿದೆ. ಆಮೇಲೆ ಸರ್ವ್ ಮಾಡುವಾಗ ನೀವು ಕೊತ್ತಂಬರಿ ಸೊಪ್ಪು ಹಾಕಿ ಸರ್ವ್ ಮಾಡಿ. ನೋಡಿ, ತುಂಬ ಚೆನ್ನಾಗಾಗಿದೆ.